ದಕ್ಷಿಣ ಭಾರತದ ಖ್ಯಾತ ಗಾಯಕಿ ದಂತಕಥೆ ಎಸ್ ಜಾನಕಿಯವರು ಕೋಟಿ ಕೋಟಿ ಹೃದಯವನ್ನು ಗೆದ್ದು ಹೃದಯಾಘಾತಕ್ಕೆ ಇವತ್ತು ಉಸಿರನ್ನು ನಿಲ್ಲಿಸಿದ್ದಾರೆ. ಗಾನ ನಿಲ್ಲಿಸಿದಂತಹ ಗಾನ ಕೋಗಿಲೆಯ ಈ ಒಂದು ಅಗಲಿಕೆಯನ್ನು ಸಾಕಷ್ಟು ಜನ ಕಂಬನಿಯನ್ನು ಮಿಡಿತಾ ಇದ್ದಾರೆ, ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ. ಮರೆಯಾಯಿತು ಸಂಗೀತ ಲೋಕದ ಗಾನ ಕೋಗಿಲೆ ಅಂತ ಮರೆತಾ ಇದ್ದಾರೆ. ಸಾಕಷ್ಟು ಜನ ಜಾನಕಮ್ಮ ಅವರ ಅಭಿಮಾನಿಗಳು, ಅವರ ಕಂಠಸಿರಿಗೆ ಮಾರು ಹೋದಂತಹ ಸಾಕಷ್ಟು ಜನ ಹಾಡುಗಳನ್ನು ಹೇಳಿ ಅಂತಿಮ ಒಂದು ದರ್ಶನವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಿಮ ದರ್ಶನವನ್ನು ಸಾಕಷ್ಟು ಜನ ಸಾರ್ವಜನಿಕರು ಪಡ್ಕೊಂಡಿದ್ದಾರೆ. ಜೊತೆಗೆ ಗಾಯಕರು, ನಟರು, ನಟಿಯರು ಸಾಕಷ್ಟು ಜನ ಬಂದಿದ್ದಾರೆ. ಯಾಕಂದರೆ ಒಂದು 6 ದಶಕಗಳ ಕಾಲ ತನ್ನ ಕಂಠಸಿರಿಯ ಮೂಲಕ ರಸದೌತಣವನ್ನು ಉಣಬಡಿಸಿದಂತಹ ಮಹಾನ್ ಗಾಯಕಿ, ಇವ್ರನ್ನ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇತಿಹಾಸದ ಪುಟದಲ್ಲಿ ಒಂದು ಕಡೆ ಎಸ್ ಜಾನಕಮ್ಮ ಅವರ ಸಾಧನೆ ಸೇರಿಕೊಂಡಿದೆ, ಇನ್ನೊಂದು ಕಡೆ ಗಣ್ಯಾತಿ ಗಣ್ಯರು, ಸಾರ್ವಜನಿಕರು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ದರ್ಶನವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ಗಾಯಕರು, ನಟರು, ನಟಿಯರು ಮತ್ತು ಅವರ ಬಂಧು ಮಿತ್ರರು, ಸಾರ್ವಜನಿಕರು ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಬದುಕಿದ್ದಾಗಲೂ ಸಿಂಪಲಾಗಿ ಬದುಕಿದ್ರು. ಅವರು ಸಹಜವಾಗಿ ಬಿಳಿ ಸೀರೆಯನ್ನೇ ಜಾಸ್ತಿ ಉಡ್ತಾಯಿದ್ರು. ಯಾವುದೇ ರೀತಿಯಂತಹ ಅದಕ್ಕೆ ವಿಶೇಷವಾದ ಸೀರೆ ಅಲ್ಲ, ಸಿಂಪಲ್ ಆಗಿದ್ದಂತಹ ಸೀರೆ. ನೋಡಿ ಅವರು 50 ರೂಪಾಯಿ ಸಂಪಾದನೆ ಅಂತೆ, ಅವರ ಮೊದಲ ಸಂಭಾವನೆ 50 ರೂಪಾಯಿ. ಅದಾದ ಮೇಲೆ ಕೋಟಿ ಕೋಟಿ ಸಂಪಾದನೆಯನ್ನು ಮಾಡಿದರು. ಆದರೂ ಕೂಡ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ತಮ್ಮ ಒಂದು ವೈಯಕ್ತಿಕ ಬದುಕಲ್ಲೂ ಕೂಡ ರೂಢಿಸಿಕೊಂಡ್ರು. ಇದು ಒಂದು ಸಮಾಜಕ್ಕೆ ಮಾದರಿಯಾಗುವಂತಹ ಒಂದು ಹೆಗ್ಗಳಿಕೆ ಇವತ್ತು ನಿಜಕ್ಕೂ ಕೂಡ. ಎಸ್ ಜಾನಕಮ್ಮ ಅವರು ನಡೆದು ಬಂದಂತಹ ಹಾದಿ, ತಾವು ಹೆಂಗೆ ಬೇಕಾದರೂ ಐಷಾರಾಮಿ ಜೀವನವನ್ನು ಮಾಡ್ಬೋದಾಗಿತ್ತು. ಯಾಕಂದರೆ ಕೋಟಿ ಕೋಟಿ ದುಡ್ಡು ಹರಿದು ಬರ್ತಾ ಇತ್ತು. ಯಾಕಂದರೆ ಅವರು 1, 2, 3 ಸಾವಿರ ಹಾಡು ಹಾಡಿದಲ್ಲ, ಬರೋಬ್ಬರಿ 48,000 ಹಾಡುಗಳನ್ನು ಹಾಡಿದ್ದಾರೆ. 70-80ರ ದಶಕದ ಒಬ್ಬ ಗಾಯಕಿ 48,000 ಹಾಡುಗಳನ್ನು ಹಾಡಿ ಒಂದು ದೊಡ್ಡ ಮಹಾನ್ ಸಾಧಕಿಯಾಗಿ ಇವತ್ತು ನಮ್ಮ ಕಣ್ಮುಂದೆ ಅವರು ಭೌತಿಕವಾಗಿ ಇಲ್ಲದೆ ಇರ್ಬೋದು, ಅವ್ರು ಕೊಟ್ಟಂಥ ಕೊಡುಗೆಗಳು ಸಾಕಷ್ಟಿದ್ದಾವೆ. ಅವರು ಅನೇಕ ಕಾರ್ಯಕ್ರಮಗಳಲ್ಲೂ ಕೂಡ ಭಾಳ ಸರಳವಾಗಿ ಮಾತಾಡ್ತಾ ಇದ್ದರು. ಜೊತೆಗೆ ಸಾಕಷ್ಟು ಜನ ಈ ಗಾಯನ ಲೋಕಕ್ಕೆ ಬರಬೇಕು ಅಂದವರಿಗೆಲ್ಲ ಇನ್ಸ್ಪಿರೇಷನ್ ಆಗ್ತಾಯಿದ್ರು. ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಒಂದು ಕಾರ್ಯಕ್ರಮದಲ್ಲಿ ಒಂದು ಬೆನ್ನು ತಟ್ಟಿ ಹೇಳಿದ್ರಂತೆ, ನೀ ಚಿತ್ರರಂಗಕ್ಕೆ ಬರಬೇಕು ಅಂತ. ಹಾಗಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯವರ ಒಂದು ಈ ಎವರ್ಗ್ರೀನ್ ಜೋಡಿ ಇದೆಯಲ್ಲ, ಇದನ್ನು ಯಾರು ಕೂಡ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಎಸ್ ಜಾನಕಮ್ಮ ಅವರು ಸಾಕಷ್ಟು ಗಾಯಕರ ಜೊತೆ ಅವರು ಒಂದು ಕಡೆ ವೇದಿಕೆ ಹಂಚಿಕೊಂಡಿರ್ಬೋದು, ಆದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅಂದಾಗ ಒಂದು ಎವರ್ಗ್ರೀನ್ ಜೋಡಿ. ಅದು ಸಾಕಷ್ಟು ಹಾಡುಗಳನ್ನು ಬೇರೆ ಬೇರೆ ಭಾಷೆಗಳಲ್ಲೇ ಉಣಬಡಿಸಿದ್ದಾರೆ. ಇವತ್ತು ಅವರು ಶಾಂತವಾಗಿ ಮಲಗಿದ್ದಾರೆ. ಯಾವುದೇ ಒಂದು ಬದುಕಿದ್ದಂಥ ಸಂದರ್ಭದಲ್ಲಿ ಯಾವುದೇ ಕಾಂಟ್ರವರ್ಸಿಗೆ ಒಳಗಾಗ್ದೇ, ಯಾವುದೇ ರೀತಿಯಾದಂತಹ ಬೇರೆ ಬೇರೆ ವಿವಾದಗಳನ್ನು ಮೈ ಮೇಲೆ ಹೇಳ್ಕೊಳ್ದೇ, ನಾನು ಗಾಯಕಿ, ನನ್ನ ಒಂದು ಗಾಯನವನ್ನು, ನನ್ನ ಹಾಡುಗಳನ್ನು ಜನರಿಗೆ ಉಣಬಡಿಸಬೇಕು, ರಸದೌತಣವನ್ನು ಉಣಬಡಿಸಬೇಕು, ಅಷ್ಟೇ ನನ್ನ ಕೆಲಸ. ಹಾಗಾಗಿ ಭಾಳ ಸಿಂಪಲ್ಲಾಗಿ ಬದುಕಿದ್ರು. ಅದಾದಮೇಲೆ ಅವರ ಪತಿಯನ್ನು ಕಳ್ಕೊಂಡಾಗ ಸಾಕಷ್ಟು ಅವರು ಕುಗ್ಗಿ ಹೋಗ್ತಾರೆ. ಅದಾಗಿ ಕೆಲವು ವರ್ಷಗಳಲ್ಲಿ ಮನೆಗೆ ಆಧಾರ ಸ್ತಂಭವಾಗಬೇಕಾದಂಥ ತನ್ನ ಮಗನನ್ನು ಕೂಡ ಕಳ್ಕೊಳ್ತಾರೆ, ಮುರಳೀಕೃಷ್ಣ. ಅದಾದಮೇಲೆ ಸಾಕಷ್ಟು ಕೊರಗು ಹೋಗಿಬಿಡ್ತಾರೆ. ಆಮೇಲೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಅವರು 2017 ಲಾಸ್ಟು ಸಾರ್ವಜನಿಕ ಕಾರ್ಯಕ್ರಮ ಮೈಸೂರಿನಲ್ಲೇ ಮಾಡಿದ್ದು. ಜೊತೆಗೆ 1957ರಲ್ಲಿ ಮೊದಲ ಸಾರ್ವಜನಿಕ ಕಾರ್ಯಕ್ರಮ ಇದೇ ಮೈಸೂರಲ್ಲಿ ಮಾಡಿದರು. 2017ರಲ್ಲಿ ಕೊನೆಯ ಒಂದು ಸಾರ್ವಜನಿಕ ಕಾರ್ಯಕ್ರಮ ಮೈಸೂರಲ್ಲೇ ಮಾಡಿದರು. ಮೈಸೂರು ಅಂದರೆ ಅವರಿಗೆ ಅಚ್ಚುಮೆಚ್ಚು. ನೋಡಿ, ಅಲ್ಲೊಂದು ಕೆಲವೊಂದಿಷ್ಟು ವೃತ್ತಿ ಬದುಕಿಗೆ, ಅವರ ವೈಯಕ್ತಿಕ ಜೀವನಕ್ಕೂ ಕೂಡ ಒಂದು ಹೊಂದಾಣಿಕೆ ಆಗುವಂಥ ಹಾಡುಗಳನ್ನು ಕೂಡ ಹಾಡಿದ್ದಾರೆ. ನೋಡಿ, ನಮ್ಮೂರು ಮೈಸೂರು, ನಿಮ್ಮೂರು ಯಾವುದು ಅಂತ ಒಂದು ಸಾಂಗ್ ಇದೆ. ಹಾಗಾಗಿ ಕೆಲವೊಂದು ಹಾಡುಗಳು
ಅವರ ವೃತ್ತಿ ಬದುಕಿಗೆ ವೈಯಕ್ತಿಕ ಜೀವನಕ್ಕೆ ಸಾಕಷ್ಟು ಹೋಲಿಕೆಯಾಗುವಂತಹ ಹಾಡುಗಳನ್ನು ಕೂಡ ಅವರು ಹಾಡಿದರು. ಜೊತೆಗೆ ಅನೇಕ ಹಾಡುಗಳು ನೋಡಿ, ಸೋಲೇ ಇಲ್ಲ ನಿನ್ನ ಹಾಡು ಹಾಡುವಾಗ ಅಂತ. ನಿಜಕ್ಕೂ ಎಸ್ ಜಾನಕಮ್ಮ ಅವರು ಹಾಡುವಾಗ ಸೋಲೇ ಇಲ್ಲ, ಯಾರು ಕೂಡ ಸೋಲು ಅಂತ ಅದನ್ನು ಕರೀಲಿಕ್ಕೂ ಕೂಡ ಸಾಧ್ಯವಿಲ್ಲ. ಯಾಕಂದರೆ ಒಂದು ಗಾಯನ ಅಂದಾಗ ಕೆಲವೊಂದು ಸಾಂಗ್ಗಳು ಹಿಟ್ ಆಗ್ಬೋದು, ಕೆಲವೊಂದು ಸಾಂಗ್ಗಳು ಫ್ಲಾಪ್ ಆಗ್ಬೋದು. ಆದರೆ ಎಸ್ ಜಾನಕಮ್ಮ ಅವರ ವಿಚಾರದಲ್ಲಿ ಹಾಗಲ್ಲ, ಅನೇಕ ಸಾಂಗುಗಳು ಸೂಪರ್ ಡೂಪರ್ ಹಿಟ್ ಆಗಿದ್ದಾವೆ. ಇವತ್ತು ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಅವರ ಹಾಡುಗಳನ್ನು ಮೆಲುಕು ಹಾಕ್ಕೊಳ್ತಾನೆ ಇರ್ತಾರೆ. ಹಾಗಾಗಿ ಇವತ್ತು ನೋಡಿ, ಸಾಕಷ್ಟು ಜನ ಸಾರ್ವಜನಿಕರು, ಮಕ್ಕಳು, ಸ್ಪೆಷಲಿ ಮಕ್ಕಳು ಇವತ್ತು ಹಾಡನ್ನು ಹೇಳಿ ಅವ್ರನ್ನ ಕಳಿಸ್ಕೊಡ್ತಾ ಇದ್ದಾರೆ. ಇದು ಗೌರವ, ಇದು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತಿಮ ವಿಧಿವಿಧಾನ ಕಾರ್ಯಗಳು ಒಂದು ಕಡೆಗೆ ನಡೀತಾ ಇದೆ.